ಸಮಸ್ತ ಕನ್ನಡ ನಾಡಿನ ಜನತೆಗೆ ಈ ನಿಮ್ಮ ಕನ್ನಡತಿ ಮಾಡುವ ಪ್ರಣಾಮಗಳು. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಹೇಳಿದ್ವಿ ಮಾಡ್ಯೂಲ್ 1 ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ಯೂಲ್ 2 ಸ್ಟಾರ್ಟ್ ಮಾಡೋಣ ಅಂತ. ಮಾಡ್ಯೂಲ್ 1 ಇನ್ನು ಯಾರ್ಯಾರು ನೋಡಿಲ್ವೋ ಹೋಗಿ ನೋಡಿ. 1 7 to 8 ಕ್ಲಾಸಸ್ ಇದೆ ಪ್ಲೇ ಲಿಸ್ಟ್ ಅಲ್ಲಿ. ಮಾಡ್ಯೂಲ್ 1 ಅಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ಸ್ ನೋಡಿದ್ವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ಸ್ ನೋಡಿದ್ವಿ, ದೆನ್ ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್, ಮತ್ತೆ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ ಸ್ಟಡಿ ಮಾಡಿದೀವಿ, ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಆಗಿರ್ಬೋದು, ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ, ಮತ್ತೆ ಬೇಸ್ಡ್ ಆನ್ ದಟ್ ಅದ್ರ ಬಗ್ಗೆ MCQs ಕೂಡ ನೋಡಿದ್ವಿ. ಸೊ ಇವತ್ತು ಮಾಡ್ಯೂಲ್ 2 ನ ಸ್ಟಾರ್ಟ್ ಮಾಡೋಣ. ಮಾಡ್ಯೂಲ್ 2 ಬಂದು ಮೆಮೊರಿ ಅಂಡ್ ಡಿವೈಸಸ್ ಆಗಿರುತ್ತೆ. ಇದ್ರಲ್ಲಿ ನಾವು ಏನೇನ್ ಕಲಿತೀವಿ ಅಂದ್ರೆ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಬಗ್ಗೆ, ಇನ್ಪುಟ್ ಡಿವೈಸಸ್ ಯಾವುದು, ಔಟ್ಪುಟ್ ಡಿವೈಸಸ್ ಯಾವುದು, ಕಂಪ್ಯೂಟರ್ ಪೆರಿಫೆರಲ್ಸ್ ಬಗ್ಗೆ ನೋಡ್ತಾ ಹೋಗೋಣ ಇದ್ರಲ್ಲಿ. ಈಗ ಫಸ್ಟ್ ಬನ್ನಿ ಪ್ರೈಮರಿ ಮೆಮೊರಿನ ಸ್ಟಾರ್ಟ್ ಮಾಡೋಣ. ಪ್ರೈಮರಿ ಮೆಮೊರಿ ಅಂದ್ರೆ ಏನಪ್ಪಾ ಅಂತಂದ್ರೆ, primary memory holds only those data and instructions on which computer is currently working. ಕರೆಂಟ್ಲಿ ಯಾವ್ದ್ರ ಇದ್ರ ಮೇಲೆ ವರ್ಕ್ ಮಾಡ್ತಿರೋದು ಕಂಪ್ಯೂಟರ್, ಅದ್ರ ಡೇಟಾನ ಮತ್ತೆ ಇನ್ಸ್ಟ್ರಕ್ಷನ್ಸ್ ನ ಮಾತ್ರ ಅದು ಹೋಲ್ಡ್ಸ್ ಮಾಡುತ್ತೆ. ಅದನ್ನ ಪ್ರೈಮರಿ ಮೆಮೊರಿ ಅಂತೀವಿ. ಇಟ್ ಹ್ಯಾಸ್ ಲಿಮಿಟೆಡ್ ಕೆಪಾಸಿಟಿ ಅಂಡ್ ಡೇಟಾ ಇಸ್ ಲಾಸ್ಟ್ ವೆನ್ ಪವರ್ ಇಸ್ ಸ್ವಿಚ್ಡ್ ಆಫ್. ಇದರಲ್ಲಿ ಲಿಮಿಟೆಡ್ ಕೆಪಾಸಿಟಿ ಇರುತ್ತೆ ಪ್ರೈಮರಿ ಮೆಮೊರಿಲಿ. ಪವರ್ ಏನಾದ್ರು ಸ್ವಿಚ್ಡ್ ಆಫ್ ಆದ್ರೆ ಡೇಟಾನ ನಾವು ಕಳ್ಕೊಂತೀವಿ, ಡೇಟಾ ಲಾಸ್ಟ್ ಆಗುತ್ತೆ. ಇಟ್ ಈಸ್ ಜನರಲಿ ಮೇಡ್ ಅಪ್ ಆಫ್ ಸೆಮಿಕಂಡಕ್ಟರ್ ಡಿವೈಸಸ್. ಇದನ್ನ ಸೆಮಿಕಂಡಕ್ಟರ್ ಡಿವೈಸಸ್ ಇಂದ ಮಾಡಿರ್ತಾರೆ. ಇದು ಒಂದು ವೋಲಟೈಲ್ ಮೆಮೊರಿ ಆಗಿರುತ್ತೆ. ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ರ್ಯಾಮ್, ಇನ್ನೊಂದು ರಾಮ್ ರೀಡ್ ಓನ್ಲಿ ಮೆಮೊರಿ. ಬನ್ನಿ ರ್ಯಾಮ್ ನೋಡೋಣ. ರ್ಯಾಮ್ ಮೀನ್ಸ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರ್ಯಾಮ್ ಇಸ್ ದ ಇಂಟರ್ನಲ್ ಮೆಮೊರಿ ಆಫ್ ದ CPU ಫಾರ್ ಸ್ಟೋರಿಂಗ್ ಡೇಟಾ, ಪ್ರೋಗ್ರಾಮ್ ಅಂಡ್ ರಿಸಲ್ಟ್ ಆಫ್ ದ ಪ್ರೋಗ್ರಾಮ್. ರ್ಯಾಮ್ ಅನ್ನೋದೊಂದು ಇಂಟರ್ನಲ್ ಮೆಮೊರಿ ಆಗಿರುತ್ತೆ, CPU ನ ಇಂಟರ್ನಲ್ ಮೆಮೊರಿ ಆಗಿರುತ್ತೆ. ಇದೇನೇನ್ ಯೂಸ್ ಮಾಡ್ತೀವಿ ಅಂದ್ರೆ ಸ್ಟೋರ್ ಮಾಡಕ್ಕೆ ಡೇಟಾನ, ಪ್ರೋಗ್ರಾಮ್ ಆಗಿರ್ಬೋದು, ಮತ್ತೆ ರಿಸಲ್ಟ್ ನ ಸ್ಟೋರ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಇಟ್ ಈಸ್ ರೀಡ್ ಆರ್ ರೈಟ್ ಮೆಮೊರಿ ವಿಚ್ ಸ್ಟೋರ್ಸ್ ಡೇಟಾ ಟಿಲ್ ದ ಮೆಷಿನ್ ಇಸ್ ವರ್ಕಿಂಗ್. ಇದು ರೀಡ್ ಮೆಮೊರಿನೂ ಆಗಿರುತ್ತೆ, ರೈಟ್ ಮೆಮೊರಿನೂ ಆಗಿರುತ್ತೆ. ಅದೇನ್ ಮಾಡುತ್ತೆ, ಸ್ಟೋರ್ ಮಾಡ್ತಾರೆ ಡೇಟಾನ. ಎಲ್ಲಿವರೆಗೂ ಅಂದ್ರೆ ಮಿಷಿನ್ ಎಲ್ಲಿವರೆಗೂ ವರ್ಕ್ ಮಾಡ್ತಾ ಇರೋದು ಅಲ್ಲಿವರೆಗೂ ಅದನ್ನ ಸ್ಟೋರ್ ಮಾಡುತ್ತೆ. ಇದ್ರಲ್ಲೇ ಟೈಪ್ಸ್ ಬರುತ್ತೆ. ಯಾವ್ದಪ್ಪ ಅಂತಂದ್ರೆ ಡಿ ರ್ಯಾಮ್, ಎಸ್ ರ್ಯಾಮ್ ಮತ್ತೆ SD ರ್ಯಾಮ್ ಅಂತ. ಡೈನಮಿಕ್ ರ್ಯಾಮ್, ಸ್ಟ್ಯಾಟಿಕ್ ರ್ಯಾಮ್ ಅಂಡ್ ಸಿಂಕ್ರೋನಸ್ ಡೈನಮಿಕ್ ರ್ಯಾಮ್. ಓಕೆನಾ, ಇಷ್ಟು ಪ್ರೈಮರಿ ಮೆಮೊರಿ ಬಗ್ಗೆ ಆಗಿರುತ್ತೆ. ಇದ್ರಲ್ಲಿ ಈಗ ಟೈಪ್ಸ್ ನೋಡೋಣ ಬನ್ನಿ. ರ್ಯಾಮ್ ಅಲ್ಲಿ ಫಸ್ಟ್ ಒನ್ ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, DRAM. ಡೈನಮಿಕ್ ಮೆಮೊರಿ ಮಸ್ಟ್ ಬಿ ಕಾನ್ಸ್ಟೆಂಟ್ಲಿ ರಿಫ್ರೆಶ್ಡ್ ಆರ್ ಇಟ್ ಲಾಸಸ್ ಇಟ್ಸ್ ಕಂಟೆಂಟ್ಸ್. ಈ ಡೈನಮಿಕ್ ಮೆಮೊರಿನ ನಾವು ಕಾನ್ಸ್ಟೆಂಟ್ ಆಗಿ ರಿಫ್ರೆಶ್ ಮಾಡ್ತಿರ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಡೇಟಾನ ನಾವು ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಕಂಟೆಂಟ್ಸ್ ನ. ದಿಸ್ ಟೈಪ್ ಆಫ್ ಮೆಮೊರಿ ಇಸ್ ಮೋರ್ ಎಕನಾಮಿಕಲ್. ಇದು ಮೋರ್ ಎಕನಾಮಿಕಲ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಇಸ್ ಫಾಸ್ಟರ್ ಅಂಡ್ ಲೆಸ್ ವೋಲಟೈಲ್ ದೆನ್ DRAM. ಇದು ಫಾಸ್ಟರ್ ಆಗಿರುತ್ತೆ, ಬಟ್ DRAM ಕಂಪೇರ್ ಮಾಡಿದ್ರೆ ಲೆಸ್ ವೋಲಟೈಲ್ ಆಗಿರುತ್ತೆ. ಇದಕ್ಕೆ ಮೋರ್ ಪವರ್ ಬೇಕಾಗುತ್ತೆ. ಇದು ಮತ್ತೆ ಎಕ್ಸ್ಪೆನ್ಸಿವ್ ಕೂಡ ಆಗಿರುತ್ತೆ. ಓಕೆನಾ, DRAM ಬಟ್ ರಿಕ್ವೈರ್ಸ್ ಮೋರ್ ಪವರ್ ಅಂಡ್ ಇಸ್ ಮೋರ್ ಎಕ್ಸ್ಪೆನ್ಸಿವ್. ಇಟ್ ಡಸ್ ನಾಟ್ ನೀಡ್ ಟು ಬಿ ರಿಫ್ರೆಶ್ಡ್ ಲೈಕ್ DRAM. ಇದನ್ನೇ DRAM ನ ನಾವು ಪದೇ ಪದೇ ರಿಫ್ರೆಶ್ ಮಾಡ್ತಾ ಇದ್ದೇನೆ, ರಿಫ್ರೆಶ್ ಮಾಡೋ ನೆಸೆಸಿಟಿ ಇರಲ್ಲ. ನೆಕ್ಸ್ಟ್ ಒನ್ ಬಂದು ಸಿಂಕ್ರೋನಸ್ ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಎ ಟೈಪ್ ಆಫ್ DRAM ದಟ್ ಕ್ಯಾನ್ ರನ್ ಅಟ್ ಮಚ್ ಹೈಯರ್ ಕ್ಲಾಕ್ ಸ್ಪೀಡ್ಸ್. ಈ ಸಿಂಕ್ರೋನಸ್ ಇದು ಬಂದು ಇದು ಟೈಪ್ ಆಫ್ ಒಂದು DRAM ಆಗಿರುತ್ತೆ. ಇದನ್ನ ನಾವು ರನ್ ಮಾಡ್ಬೋದು. ಹೆಂಗಪ್ಪ ಅಂತಂದ್ರೆ ಅಟ್ ಮಚ್ ಹೈಯರ್ ಕ್ಲಾಕ್ ಸ್ಪೀಡ್ಸ್. ಹೈಯರ್ ಕ್ಲಾಕ್ ಸ್ಪೀಡ್ಸ್ ಅಲ್ಲಿ ಕೂಡ ನಾವು ಇದನ್ನ ರನ್ ಮಾಡಬಹುದು. ಇಷ್ಟು ಬಂದು ರ್ಯಾಮ್ ಆಗಿರುತ್ತೆ. ನೆಕ್ಸ್ಟ್ ರಾಮ್ ಬಗ್ಗೆ ನೋಡೋಣ. ರೀಡ್ ಓನ್ಲಿ ಮೆಮೊರಿ. ರಾಮ್ ಸ್ಟೋರ್ಸ್ ಡೇಟಾ ಪರ್ಮನೆಂಟ್ಲಿ ಆನ್ PCs ಅಂಡ್ ಅದರ್ ಎಲೆಕ್ಟ್ರಾನಿಕ್ ಡಿವೈಸಸ್. ರಾಮ್ ಏನ್ ಮಾಡುತ್ತೆ, ಪರ್ಮನೆಂಟ್ಲಿ ಆಗಿ ಡೇಟಾನ ಸ್ಟೋರ್ ಮಾಡುತ್ತೆ. ಓಕೆನಾ, PC ಆಗಿರ್ಬೋದು ಅಥವಾ ಒಂದು ಎಲೆಕ್ಟ್ರಾನಿಕ್ ಡಿವೈಸಸ್ ಎಲ್ಲ ಆಗಿರ್ಬೋದು. ಅದೇ ರ್ಯಾಮ್ ಏನ್ ಮಾಡ್ತಾ ಇತ್ತು ಅಂತಂದ್ರೆ ಅದು ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ತಾ ಇರಲಿಲ್ಲ. ಓಕೆನಾ, ಪ್ರೆಸೆಂಟ್ ಏನ್ ವರ್ಕ್ ಮಾಡ್ತಾ ಇತ್ತು ಕರೆಂಟ್ಲಿ ಅದನ್ನ ಮಾತ್ರ ಅದು ಸ್ಟೋರ್ ಮಾಡ್ತಾ ಇತ್ತು. ವೆನ್ ಪವರ್ ಆಫ್ ಆದ್ರೆ ಏನಾಗ್ತಿತ್ತು, ಡೇಟಾನ ನಾವು ಲಾಸ್ ಮಾಡ್ಕೊಂತಿದ್ವಿ. ಬಟ್ ರಾಮ್ ಅಲ್ಲಿ ಹಂಗಲ್ಲ, ಡೇಟಾನ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡುತ್ತೆ. ಇಟ್ ಪರ್ಫಾರ್ಮ್ಸ್ ಮೇಜರ್ ಇನ್ಪುಟ್ ಔಟ್ಪುಟ್ ಟಾಸ್ಕ್ಸ್ ಅಂಡ್ ಹೋಲ್ಡ್ಸ್ ಪ್ರೋಗ್ರಾಮ್ಸ್ ಆರ್ ಸಾಫ್ಟ್ವೇರ್ ಇನ್ಸ್ಟ್ರಕ್ಷನ್ಸ್. ಇದು ಮೇಜರ್ ಇನ್ಪುಟ್ ಔಟ್ಪುಟ್ ಟಾಸ್ಕ್ ನ ಪರ್ಫಾರ್ಮ್ ಮಾಡುತ್ತೆ, ಮತ್ತೆ ಸಾಫ್ಟ್ವೇರ್ ಇನ್ಸ್ಟ್ರಕ್ಷನ್ಸ್ ನ ಅಥವಾ ಪ್ರೋಗ್ರಾಮ್ಸ್ ಕೂಡ ಅದು ಹೋಲ್ಡ್ ಮಾಡ್ಕೊಂಡಿರುತ್ತೆ. ಇದು ನಾನ್ ವೋಲಟೈಲ್ ಆಗಿರುತ್ತೆ. ಇಟ್ ಇಸ್ ನಾನ್ ವೋಲಟೈಲ್. ಓಕೆನಾ, ಇದ್ರಲ್ಲಿ ಟೈಪ್ಸ್ ನೋಡೋದಾದ್ರೆ MRAM, PRAM, EEPROM, EEPROM. ಫಸ್ಟ್ ಒನ್ MRAM ಅಂದ್ರೆ ಮಾಸ್ಕ್ಡ್ ರಾಮ್ ಅಂತ. ದ ವೆರಿ ಫಸ್ಟ್ ರಾಮ್ಸ್ were
hardwired devices that contain a pre-programmed set of data or instructions. ವೆರಿ ಫಸ್ಟ್ ಟರ್ಮ್ಸ್ ಏನಾಗಿರುತ್ತಪ್ಪ ಅಂದ್ರೆ ಹಾರ್ಡ್ ವೈರ್ ಡಿವೈಸಸ್ ಆಗಿರುತ್ತೆ. ಅದೇನ್ ಕಂಟೈನ್ ಮಾಡಿರುತ್ತೆ ಆಲ್ರೆಡಿ ಪ್ರೀ ಪ್ರೋಗ್ರಾಮ್ಡ್ ಆಗಿರ್ತಕ್ಕಂಥ ಸೆಟ್ ಆಫ್ ಒಂದು ಡೇಟಾ ಅಥವಾ ಇನ್ಸ್ಟ್ರಕ್ಷನ್ಸ್ ನ ಇದು ಕಂಟೈನ್ ಮಾಡಿರುತ್ತೆ. ಈ ಕೈಂಡ್ ಆಫ್ ರಾಮ್ಸ್ ನ ನಾವು ಮಾಸ್ಕ್ಡ್ ರಾಮ್ಸ್ ಅಂತ ಕರಿತೀವಿ. ಇದು ಇನ್ಎಕ್ಸ್ಪೆನ್ಸಿವ್, ಅಷ್ಟೊಂದು ಇನ್ಎಕ್ಸ್ಪೆನ್ಸಿವ್ ಇರಲ್ಲ. ನೆಕ್ಸ್ಟ್ ಬಂದು ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. Programmable read-only memory can be modified only once by a user. The user can buy a blank PROM and enter the desired contents using a PROM program. ಇನ್ನ ನಾವೇನ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು. ಯಾವಾಗ ಅಂದ್ರೆ ಯೂಸರ್ ಬೈ ಮಾಡಿದಾಗ ಮಾತ್ರ ಅದು ಮಾಡಿಫೈ ಮಾಡಕ್ ಸಾಧ್ಯ. ಯೂಸರ್ ಏನ್ ಮಾಡ್ಬೋದು, ಬ್ಲಾಂಕ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿನ ಬೈ ಮಾಡ್ಬಿಟ್ಟು ಅದ್ರಲ್ಲಿ ಎಂಟರ್ ಮಾಡ್ಬೋದು. ಅವ್ರಿಗೆ ಯಾವ್ದು ಬೇಕೋ ಅದು ಡಿಸೈಡ್ ಕಂಟೆಂಟ್ಸ್ ನ ಎಂಟರ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದು erasable and programmable read-only memory. This can be erased by exposing it to ultraviolet light. ಇದನ್ನ ಡೇಟಾ ನಾವೇನ್ ಮಾಡ್ಬೋದು, ಎಕ್ಸ್ಪೋಸ್ ಅಂದ್ರೆ ಎರೇಸ್ ಮಾಡ್ಬೋದು. ಹೇಗೆ ಅಂತಂದ್ರೆ ಎಕ್ಸ್ಪೋಸ್ ಮಾಡೋದ್ರ ಮುಖಾಂತರ ಅಲ್ಟ್ರಾವೈಲೆಟ್ ರೇಸ್ಗೆ ನಾವು ಇದನ್ನ ಎರೇಸ್ ಮಾಡ್ಬೋದು. ದಿಸ್ ಹ್ಯಾವ್ ಕ್ವಾಡ್ಸ್ ವಿಂಡೋ ಇನ್ ದ ಪ್ಯಾಕೇಜ್ ಟು ಎಕ್ಸ್ಪೋಸ್ ದ ಚಿಪ್ ಟು UV ಲೈಟ್. ಇದರಲ್ಲಿ ಒಂದು ಕ್ವಾಡ್ಸ್ ವಿಂಡೋ ಇರುತ್ತೆ ಪ್ಯಾಕೇಜ್ ಅಲ್ಲಿ. ಏನಕ್ಕೆ ಅಂತಂದ್ರೆ ಎಕ್ಸ್ಪೋಸ್ ಮಾಡಕ್ಕೆ, ಆ ಚಿಪ್ ನ ನಾವು UV ಲೈಟ್ಗೆ ಎಕ್ಸ್ಪೋಸ್ ಮಾಡಿದ್ರೆ ಅದು ಎರೇಸ್ ಆಗುತ್ತೆ. ದೇ ಆರ್ ವೈಡ್ಲಿ ಯೂಸ್ಡ್ ಆಸ್ ದ ಬಯೋಸ್ ಚಿಪ್ಸ್ ಇನ್ ದ ಕಂಪ್ಯೂಟರ್ ಮದರ್ ಬೋರ್ಡ್ಸ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಚಿಪ್ ಆಗಿ ಯೂಸ್ ಮಾಡ್ತಾರೆ ಮದರ್ ಬೋರ್ಡ್ಸ್ ಅಲ್ಲಿ. ಓಕೆ, ನೆಕ್ಸ್ಟ್ ಬಂದು ಎಲೆಕ್ಟ್ರಿಕಲಿ ಎರೇಸಬಲ್ ಅಂಡ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ದಿಸ್ ಇಸ್ ಪ್ರೋಗ್ರಾಮ್ಡ್ ಅಂಡ್ ಎರೇಸ್ಡ್ ಎಲೆಕ್ಟ್ರಿಕಲಿ. ಇದು ಮುಂಚೆ ಪ್ರೋಗ್ರಾಮ್ ಆಗಿರುತ್ತೆ, ಮತ್ತೆ ಇದನ್ನ ಎಲೆಕ್ಟ್ರಿಕಲಿ ಎರೇಸ್ಡ್ ಮಾಡ್ಬೋದು ನಾವು. ಇಟ್ ಕ್ಯಾನ್ ಬಿ ಎರೇಸ್ಡ್ ಅಂಡ್ ರೀಪ್ರೋಗ್ರಾಮ್ಡ್ ಅಬೌಟ್ 10,000 ಟೈಮ್ಸ್. ಇದನ್ನ ಎಷ್ಟು ಸಲ ನಾವು ಎರೇಸ್ ಮತ್ತೆ ರೀಪ್ರೋಗ್ರಾಮ್ ಮಾಡ್ಬೋದಪ್ಪ ಅಂದ್ರೆ 10,000 ಟೈಮ್ಸ್ ನ ಎರೇಸ್ ಮಾಡ್ಬೋದು ಮತ್ತೆ ರೀಪ್ರೋಗ್ರಾಮ್ ನ ಮಾಡ್ಬೋದು. ಬೋತ್ ಎರೇಸಿಂಗ್ ಅಂಡ್ ಪ್ರೋಗ್ರಾಮಿಂಗ್ ಟೇಕ್ ಅಬೌಟ್ 4 to 10 milliseconds. ಎರೇಸ್ ಆಗಿರ್ಬೋದು, ಪ್ರೋಗ್ರಾಮಿಂಗ್ ನ ಮಾಡೋದು ಏನಾಗುತ್ತೆ, ರೀಪ್ರೋಗ್ರಾಮ್ ಮಾಡೋದು ಎಷ್ಟು ಟೈಮ್ ತಗೊಳುತ್ತೆ ಅಂತಂದ್ರೆ 4 to just 10 milliseconds ತಗೊಳುತ್ತೆ. ದೇ ವರ್ ಆಲ್ಸೋ ಯೂಸ್ಡ್ ಆಸ್ ಬಯೋಸ್ ಚಿಪ್ಸ್. ಇದನ್ನು ಕೂಡ ನಾವು ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆನಾ, ಇಷ್ಟು ಬಂದು ಪ್ರೈಮರಿ ಮೆಮೊರಿ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡರಿ ಮೆಮೊರಿ ಬಗ್ಗೆ ಸ್ಟಡಿ ಮಾಡೋಣ. ಅದರಲ್ಲಿ ಹಾರ್ಡ್ ಡ್ರೈವ್, ಫ್ಲಾಪಿ ಡಿಸ್ಕ್ ಅಂದ್ರೆ ಏನು, ಕಾಂಪ್ಯಾಕ್ಟ್ ಡಿಸ್ಕ್ ಅಂದ್ರೆ ಏನು, CD-ROM. ನಾಳೆ ಕ್ಲಾಸಲ್ಲಿ ನೋಡೋಣ ಅದು ಕಂಪ್ಲೀಟ್ ಆದ್ಮೇಲೆ ಕೆಲವೊಂದು MCQs ನೋಡ್ಬಿಟ್ಟು ಬೇಸ್ಡ್ ಆನ್ ದಿಸ್ ಮೆಮೊರಿ ಬಗ್ಗೆ ನೆಕ್ಸ್ಟ್ ಕಂಪ್ಯೂಟರ್ ಪೆರಿಫೆರಲ್ಸ್ ನಾವು ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಕಂಟೆಂಟ್ ಬೇಕು ಅಂತಂದ್ರೆ